ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡರ್ ಕೊಲೆ ಕೇಸ್ ನಾಳೆ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಸಂಬಂಧ ಆದೇಶವನ್ನ ಪ್ರಕಟಿಸಲಿದೆ ಹೈಕೋರ್ಟ್ ವಿಭಾಗೀಯ ಪೀಠ. ಶಿಕ್ಷೆಗೆ ತಡೆಯಾಜ್ಞೆಯನ್ನ ಕೋರಿ ಜಾಮೀನು ಕೋರಿರುವಂತಹ ವಿನಯ್ ಕುಲಕರ್ಣಿಯ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಜೊತೆಗೆ ನಾಳೆ ವಿನಯ್ ಅವರ ಶಾಸಕ ಸ್ಥಾನದ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಈ ಜನಪ್ರತಿನಿಧಿಗಳ ಕಾಯ್ದೆ ಅನ್ವಯ 2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಶಿಕ್ಷೆಯನ್ನ ಅನುಭವಿಸಿದ್ದೇ ಆದಲ್ಲಿ ಅವರ ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ. ಆದರೆ ಈಗ ಪ್ರೆಸೆಂಟ್ ಏನಾಗುತ್ತೆ ಅನ್ನುವಂಥ ಭವಿಷ್ಯ ಇದೆಯಲ್ಲ, ಅದು ನಾಳೆ ಡಿಸೈಡ್ ಆಗುತ್ತೆ. 2016 ಜೂನ್ 15ರಂದು ಈ ಯೋಗೇಶ್ ಗೌಡ ಈ ಸದಸ್ಯ ಆಗಿರ್ತಾರೆ. ಆ ಯೋಗೇಶ್ ಗೌಡ ಅವರ ಕೊಲೆ ಆಗಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಷಿ ಅಂತ ತೀರ್ಪನ್ನು ಪ್ರಕಟಿಸಲಾಗಿತ್ತು. ಅದಾದಮೇಲೆ ಜೈಲು ಪಾಲಾದರು. ಶಾಸಕ ಸ್ಥಾನ ಈಗ ಉಳಿಯತ್ತಾ ಉಳಿಯಲ್ವ ನಾಳೆ ಗೊತ್ತಾಗುತ್ತೆ. ಶಿಕ್ಷೆಯ ತೀರ್ಪು ಪ್ರಕಟವಾಗುತ್ತೆ. ಯಾಕಂತ ಹೇಳಿದ್ರೆ ತಡೆಯಾಜ್ಞೆಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ. ನೋಡಿ, 2016 ಜೂನ್ 15ರಂದು ಧಾರವಾಡದ ಸಪ್ತಾಪುರದಲ್ಲಿ ಜಿಮ್ ಹೊರಗಡೆ ಬಿಜೆಪಿ ನಾಯಕ ಯೋಗೇಶ್ ಗೌಡ ಅವರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಷಿ ಅಂತ ತೀರ್ಪು ಕೂಡ ಕೊಡಲಾಗಿತ್ತು. ಈ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೋರಿ ಮಧ್ಯಂತರ ಜಾಮೀನು ಕೋರಿ ಅರ್ಜಿಯನ್ನು ಹಾಕೊಂಡಿದ್ರು. ಆ ಅರ್ಜಿಯ ಅಂತಿಮ ಭವಿಷ್ಯ ನಾಳೆ ಪ್ರಕಟವಾಗತ್ತೆ. ನೋಡಿ, ಧಾರವಾಡದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಹಾಗೂ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿರುವ ಜಾಮೀನು ಮತ್ತು ಶಿಕ್ಷೆಗೆ ತಡೆಯಾಜ್ಞೆ ಕೋರಿರುವಂತಹ ಅರ್ಜಿಯ ಅಂತಿಮ ಆದೇಶವನ್ನ ಹೈಕೋರ್ಟ್ ವಿಭಾಗೀಯ ಪೀಠ ನಾಳೆ ಪ್ರಕಟಿಸಲಿದೆ. ಹಾಗಾಗಿ ನಾಳೆ ಗೊತ್ತಾಗತ್ತೆ ಶಾಸಕ ಸ್ಥಾನದಲ್ಲಿ ಇರಕ್ಕಾಗತ್ತಾ ಅಥವಾ ಅನರ್ಹ ಶಾಸಕರಾಗಿದ್ದೇ ಆದಲ್ಲಿ ಎಷ್ಟು ವರ್ಷ ಜೈಲು ಶಿಕ್ಷೆ ಅನ್ನೋದರ ಕುರಿತಾದಂತಹ ಭವಿಷ್ಯ ನಾಳೆ ಬರುತ್ತೆ. ಇನ್ನು ಸದ್ಯಕ್ಕೆ ವಿಶೇಷ ಸಿಬಿಐ ನ್ಯಾಯಾಲಯವು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರನ್ನ ದೋಷಿ ಅಂತ ತೀರ್ಪನ್ನು ಕೊಟ್ಟು ಜೈಲು ಶಿಕ್ಷೆಯನ್ನು ವಿಧಿಸಿದ್ದು. ಈ ಶಿಕ್ಷೆಯನ್ನು ಪ್ರಶ್ನಿಸಿ ಹಾಗೂ ತಮಗೆ ಮಧ್ಯಂತರ ಜಾಮೀನು ನೀಡಬೇಕು ಅಂತ ಹೇಳಿ ವಿನಯ್ ಕುಲಕರ್ಣಿ ಹೈಕೋರ್ಟ್ ಮೆಟ್ಟಿಲೇರಿದ್ರಲ್ವಾ. ಹಾಗಾಗಿ ಜನಪ್ರತಿನಿಧಿಗಳ ಕಾಯ್ದೆಯನ್ವಯ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಯ ಶಿಕ್ಷೆಗೆ ಗುರಿಯಾಗಿದ್ದೇ ಆದಲ್ಲಿ ಶಾಸಕತ್ವ ರದ್ದಾಗುವಂತಹ ಸಾಧ್ಯತೆ ಇರೋದ್ರಿಂದ ನಾಳೆ ಹೈಕೋರ್ಟ್ ನೀಡಲಿರುವ ತೀರ್ಪು ವಿನಯ್ ಕುಲಕರ್ಣಿಯ ರಾಜಕೀಯ ಭವಿಷ್ಯ, ಜೀವನ ಹಾಗೂ ಶಾಸಕ ಸ್ಥಾನದ ಭವಿಷ್ಯವನ್ನ ನಿರ್ಧರಿಸುವಲ್ಲಿ ಅತ್ಯಂತ ನಿರ್ಣಾಯಕವಾಗಿರುತ್ತೆ. ಜೊತೆಗೆ ಈಗ ಹೈಕೋರ್ಟ್ ನೀಡುವ ತೀರ್ಪಿನ ಮೇಲೆ ಇಡೀ ಧಾರವಾಡ ಜಿಲ್ಲೆ ಹಾಗೂ ರಾಜಕೀಯ ವಲಯದ ಚಿತ್ತ ನೆಟ್ಟಿರುತ್ತೆ. ಹಾಗಾಗಿ ಆದೇಶ ಪ್ರಕಟಿಸಲಿದೆ ನಾಳೆ ಹೈಕೋರ್ಟ್.